ಹಾಯ್ ಎಲ್ರಿಗೂ. ಇದು ನನ್ನ ಫಸ್ಟ್ ವ್ಲಾಗು. ಇವತ್ತು ನಾನು ನನ್ನ ಅಮ್ಮನ ಜೊತೆ ಮೂವಿಗೆ ಹೊರಟಿದ್ದೇನೆ. ತುಂಬ ದಿನದ ನಂತರ ರಜೆ ಎಲ್ಲ ಕಳೆದು ಈಗ ಮನೆಯಲ್ಲೇ ಇದೆ ರಜೆಯಲ್ಲಿ. ಹಾಗಾಗಿ ಈಗ ಮೂವಿಗೆ ಹೋಗಿ ಹೊರಟಿದ್ದೇನೆ. ಸೊ ಲುಕ್ ಟೆಸ್ಟ್ ಮಾಡ್ತಿದ್ದೇನೆ. ಸೊ ಲುಕ್ ಚೇಂಜ್ ಮಾಡಿದೆ, ಈಗ ಹೊರಟಿದ್ದೇನೆ. ಎಸ್, ಸೊ ನನ್ನ ಮನೆ ಇರೋದು ನೇಜರಲ್ಲಿ. ಸೊ ಈಗ ನೇಜರಿಂದ ನಾವು ರಾಯನ್ ಮ್ಯಾಗ್ನೆಟೋನ ಹೊಸ ಮೂವಿ ಇದೆ, ದರ್ಶನ್ ಝಾವ್ ಅಂತ, ಕೊಂಕಣಿ ಮೂವಿ. ಸೊ ಇವತ್ತು ಫಸ್ಟ್ ಶೋ ಇದೆ 4:15ಗೆ. ಸೊ ಅದಕ್ಕೆ ನಾವೀಗ ಅಮ್ಮನೊಟ್ಟಿಗೆ ಹೊರಟಿದ್ದೇನೆ. ಸೊ ಈಗ ಮೇನ್ ರೋಡಿಗೆ ಬರ್ತಾ ಇದ್ದೇನೆ. ಇದು ನನ್ನ ಮನೆಯ ರೋಡು. ಸೊ ಇದು ಕೆಮ್ಮಣ್ಣಿಂದ ಕೆಮ್ಮಣ್ಣು ಹೂಡೆ ಸಂತೆಘಟ್ಟಕ್ಕೆ ಜಾಯ್ನ್ ಆಗುವಂಥ ರೋಡು. ಸೊ ಅದರಿಂದ ಅದು ಹೈವೇಗೆ ಜಾಯ್ನ್ ಆಗ್ತದೆ. ಸ್ವಲ್ಪ ಗ್ರೀನರಿ ಎಲ್ಲ ಉಂಟಿಲ್ಲಿ. ಮೂವಿ ನೋಡಲಿಕ್ಕೆ ತುಂಬ ಟೈಮ್ ನಂತರ ಹೊರಡೋದು ಅಮ್ಮನೊಟ್ಟಿಗೆ, ಇಲ್ಲಾಂದರೆ ನಾನು ಇಂಡಿವಿಜುವಲ್ ಹೋಗ್ತಿದ್ದೇನೆ. ಅದೇ ಕೊಂಕಣಿ ಮೂವಿ ಅಲ್ವಾ, ಸೊ ಫ್ಯಾಮಿಲಿ ಒಟ್ಟಿಗೆ ನೋಡುವ ಅಂತ ಹೇಳ್ಕೊಂಡು ಈಗ ಮೂವಿಗೆ ಹೊರಟಿದ್ದೇನೆ. ಮಳೆ ಇಲ್ಲ, ಕೆಲವು ದಿನ ಮಳೆ ಇಲ್ಲ, ಸ್ವಲ್ಪ ಬಿಸಿಲು ಉಂಟು ಮಾತ್ರ. ಹಾಗಾಗಿ ಸ್ವಲ್ಪ ಕಷ್ಟ ಬಿಸಿಲಲ್ಲಿ ಹೊರಗಡೆ ಹೋಗೋದಿಲ್ಲ. ಮತ್ತು ಯಾವುದೇ ಕಾರಿದ್ದು ಎ ಸಿ ಕೂಡ ಅದಕ್ಕೆ ತಾಗೋದಿಲ್ಲ ಈಗಿನ ಸೆಕೆಗೆ. ಸೊ ಹಾಗಾಗಿ ಈವ್ನಿಂಗ್ ಟೈಮ್ ಸ್ವಲ್ಪ ಕೂಲ್ ಅಂತ ಹೇಳ್ಕೊಂಡು ಹೊರಟಿದ್ದೇನೆ. ಎಸ್, ಇಲ್ಲೀಗ ಮೂವಿ ಆ್ಯಕ್ಚುಲಿ ಮೊನ್ನೆ ಪ್ರೀಮಿಯರ್ ಶೋ ಎಲ್ಲ ಆಗಿದೆ. ಸೊ ರಾಯನ್ ಮ್ಯಾಗ್ನೆಟೋದ ಹೊಸ ಮೂವಿ ಇದು ಸಂತೆಘಟ್ಟೆ ತಲುಪಿದೆ. ಈಗ ಸಂತೆಘಟ್ಟೆ ನೋಡಿ ಈಗ ಒಳ್ಳೆ ಡೆವಲಪ್ ಆಗಿದೆ ಕಂಪ್ಲೀಟಾಗಿ. ಹೊಸ ರೋಡೆಲ್ಲ ಆಗಿದೆ, ಫ್ಲೈಓವರೆಲ್ಲ. ಆದರೆ ಸ್ವಲ್ಪ ಕ್ರಾಸ್ ಮಾಡುವಾಗ ಜಾಗ್ರತೆ ಇರಬೇಕು, ವೆಹಿಕಲ್ಸ್ ಆಗಿರ್ಬೋದು, ಜನರು ಆಗಿರ್ಬೋದು. ಯಾಕಂತೇಳಿದ್ರೆ ಇಲ್ಲಿ ಸಿಂಬಲ್ಸ್ ಯಾವುದೂ ಇಲ್ಲ. ಹಾಗಾಗಿ ಸ್ವಲ್ಪ ಕಷ್ಟ ಇಲ್ಲಿ ರೋಡ್ ಕ್ರಾಸ್ ಮಾಡುವಾಗ, ಸ್ವಲ್ಪ ಜಾಗ್ರತೆ ಇರಬೇಕು. ಎಸ್, ಈಗ ಸರ್ವಿಸ್ ರೋಡಿಗೆ ಹೋಗ್ತಿದ್ದೇನೆ ನಾನು. ಸರ್ವಿಸ್ ರೋಡಿಂದ ಇದು ಆ್ಯಕ್ಚುಲಿ ಹೈವೇಗೆ ಈಗ ಜಾಯಿಂಟ್ ಆಗ್ತದೆ. ಎಸ್, ಇದು ಈಗ ಸಂತೆಘಟ್ಟೆ ಸಂತೆ. ಮುಂಚೆ ಸಂತೆಯಲ್ಲಿ ನಡೆದಿತ್ತು. ಸಂತೆಘಟ್ಟೆಯಲ್ಲಿ ಭಾಳ ಫೇಮಸ್ ಸಂತೆ ಇದು. ಈಚೆ ರೋಡ್ ಆ್ಯಕ್ಚುಲಿ ಮುಂಚೆ ಓಪನ್ ಆಗಿರಲಿಲ್ಲ, ಹಾಗಾಗಿ ಈಗ ಓಪನ್ ಆಗಿದೆ ಕೆಲವು ವರ್ಷಗಳ ನಂತರ. ಹಾಗಾಗಿ ಈಗ ಖುಷಿ ಆಗ್ತದೆ ರೋಡಲ್ಲಿ ಹೋಗಲಿಕ್ಕೆ. ಇಲ್ಲೀಗ ಇದು ಲೆಫ್ಟಿಗೆ ಥಿಯೇಟರ್ ಇದೆ, ಆಶೀರ್ವಾದ್ ಥಿಯೇಟರ್. ಭಾಳಷ್ಟು ಫೇಮಸ್ ಥಿಯೇಟರ್ ಅದು ಮುಂಚೆ ಒಂದು ಟೈಮಲ್ಲಿ. ಈಗ ಮಾಲ್ಗಳಲ್ಲೆಲ್ಲ ಮೂವೀಸ್ ಇರೋದ್ರಿಂದ ಎಲ್ಲ ಮೂವೀಸ್ ಅಲ್ಲಿ ಹೋಗ್ತಾರೆ. ಇದು ಸಿಂಗಲ್ ಸ್ಕ್ರೀನಿಂಗ್ ಯಾರು ಹೋಗೋದಿಲ್ಲ. ಇದು ಇನ್ನೊಂದು ನಮ್ಮದು ರೋಬೋ ಸಾಫ್ಟ್ವೇರ್, ನಿಮ್ಗೆ ಗೊತ್ತಿರ್ಬೋದು, ಉಡುಪಿಯಲ್ಲಿರುವಂಥ ಒಂದು IT ಕಂಪನಿ. ಬೇಸಿಗೆ ಎಲ್ಲ ಕಳೆದೋಯ್ತು. ಈಗ ಇನ್ನು ಮಳೆಗಾಲ ಬರಬೇಕು, ಆದಷ್ಟು ಬೇಗ ಮಳೆ ಬರಬೇಕು. ಆಗ ಎಲ್ಲರಿಗೆ ಖುಷಿ ಆಗ್ಬೋದು. ಯಾಕಂದರೆ ನೀರಿಗೆಲ್ಲ ಪ್ರಾಬ್ಲಮ್ ಉಂಟು ಕೆಲವರಿಗೆ, ಕುಡಿಯುವ ನೀರಿನ ಪ್ರಾಬ್ಲಮ್ ಉಂಟು, ಸೆಕೆ ಉಂಟು. ಹಾಗಾಗಿ ಭಾಳ ಕಷ್ಟ. ಮಳೆ ಬರದಿದ್ದರೆ ಮತ್ತು ತುಂಬ ಪ್ರಾಬ್ಲಮ್ ಆಗ್ತದೆ ಜನರಿಗೆಲ್ಲ. ಎಸ್, ಈಗ ಆಲ್ಮೋಸ್ಟ್ ಅಂಬಾಗಿಲು ರೀಚ್ ಆಗಿದೆ ನಾನು. ಅಂಬಾಗಿಲಿಂದ ಸ್ವಲ್ಪ ದಾರಿ ಇದೆ ನೋಡಿದ್ದು. ರೈಟ್ ರೌಂಡ್ ಮರಗಳು ನೋಡಿ ಖುಷಿ ಆಗುತ್ತೆ. ರೈಟ್ ರೌಂಡ್ ಮರಗಳು ನೋಡಲಿಕ್ಕೆ, ಗ್ರೀನರಿ ರೋಡಿನ ಸುತ್ತ. ಮುಂಚೆ ಇದ್ದು ಆ್ಯಕ್ಚುಲಿ ಉಡುಪಿ ಮಂಗಳೂರಲ್ಲಿ ಹಳೆಯ ದಾರಿಯಲ್ಲಿ ಬರುವಾಗ ನಮಗೆ ಇದೇ ರೀತಿ ಕಾಣಲಿಕ್ಕೆ ಸಿಗ್ತಿತ್ತು. ಆದರೆ ಈಗ ಎಲ್ಲ ಮರಗಳನ್ನು ಕಡಿದಿದ್ದಾರೆ, ರೋಡನ್ನೆಲ್ಲ ಅಗಲ ಮಾಡಿ. ಸೊ ಹಾಗಾಗಿ ಅದಕ್ಕೆ ಹೇಳ್ತಿದ್ದಾರೆ ಎಲ್ಲ ಸೆಕೆ ಜಾಸ್ತಿ ಆಗಿದೆ ಅಂತ ಹೇಳ್ಕೊಂಡು. ಆದರೆ ಏನು ಮಾಡೋದು, ಆಪ್ಷನ್ಸ್ ಏನೂ ಇಲ್ಲ. ಆದರೂ ಆದಷ್ಟು ಗಿಡ ಮರಗಳನ್ನು ನೆಟ್ಟುಕೊಂಡು ನಾವು ಪ್ರಕೃತಿಯನ್ನು ಉಳಿಸಬೇಕಾಗ್ತದೆ. ಯಾಕಂತೇಳಿದರೆ ಪ್ರಕೃತಿಯ ನಮಗೆ ಉಸಿರು ಗಾಳಿ ಎಲ್ಲ ಕೊಡುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ಇದರ ಬಗ್ಗೆ ನಾವು ಎಲ್ಲರೂ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗ್ತದೆ, ಗಿಡ ಮರಗಳನ್ನು ಉಳಿಸೋ ಬಗ್ಗೆ. ಸೊ ಹೈವೇಲಿಗೆ ಆಲ್ಮೋಸ್ಟ್ ಕರಾವಳಿ ರೀಚ್ ಆಗ್ತಿದ್ದೆ ನಾನು. ಸೊ ಇಲ್ಲಿಗ ಲೆಫ್ಟಿಗೊಂದು ದೊಡ್ಡ ಹೋಟ್ಲಾಗಿದೆ ನಮ್ಮದು ಉಡುಪಿಯಲ್ಲಿ, ರಂಜಿತಾ ಪ್ಯಾಲೇಸ್ ಅಂತ ಹೇಳ್ಕೊಂಡು. ಮುಂಚೆ ಆ್ಯಕ್ಚುಲಿ ಅದು ಮಣಿಪಾಲ್ ಇನ್ ಅಂತ ಇತ್ತು. ಸೊ ಈಗ ರಂಜಿತಾ ಪ್ಯಾಲೇಸ್ ಆಗಿದೆ ನೋಡಿ. ಈಗ ಬರ್ತಾ ಉಂಟು, ದೊಡ್ಡ ಬಿಲ್ಡಿಂಗಲ್ಲಿ ಕಾಣ್ತಾ ಉಂಟು ರೈಟ್ ಸೈಡಲ್ಲಿ ನಿಮಗೆ. ಅಲ್ಲೊಂದು ಒಳ್ಳೆ ಹಾಲ್ ಕೂಡ ಇದೆ, ಚೆನ್ನಾಗಿರೋ ಒಂದು ಹಾಲ್ ಇದೆ, ಒಳ್ಳೆ ಲಾಸ್ಟ್ ಫ್ಲೋರಲ್ಲಿ ಚೆನ್ನಾಗಿರೋ ಹಾಲ್ ಇದೆ. ಕೆಳಗೆ ನಾನ್ ವೆಜ್ ಹೋಟೆಲ್ಗಳೆಲ್ಲ ಇವೆ. ಸೊ ಈಗ ಅದು ಹೊಸ ಮ್ಯಾನೇಜ್ಮೆಂಟಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ನೋಡಬೇಕು, ಒಮ್ಮೆ ಹೋಗಿ ನೋಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಹೇಗಾಗ್ತದೆ ಅಂತ ಹೇಳ್ಕೊಂಡು. ನಮ್ಮ ಉಡುಪಿಯಲ್ಲಿ ಕೆಲವು ಆಪ್ಷನ್ಸ್ ಇರುವಂಥದ್ದು ಹೋಟೆಲ್ಗಳಲ್ಲೆಲ್ಲ. ಎಸ್, ಸೊ ಈಗ
ಕರಾವಳಿಯ ಫ್ಲೇವರ್ ಮೇಲೆ ಬಂದೇನೆ. ಸೊ ಆಲ್ಮೋಸ್ಟ್ ರೀಚ್ ಆದೆ ನಾನೀಗ. ಇನ್ನೊಂದು ಫ್ಲೇವರ್ ಹತ್ರ ಎಂಡಿಂಗ್ ಹತ್ರ ಅಂಬಲ್ಪಾಡಿದ್ದು. ಎಸ್, ಸೊ ಇಲ್ಲಿಂದ ಬ್ರಹ್ಮಗಿರಿ ಬರ್ತದೆ. ಅಮ್ಮನೊಟ್ಟಿಗೆ ಹೋಗಿರೋದ್ರಿಂದ ಈಗ ಅಮ್ಮನಿಗೆ ಒಂದು ಸ್ವಲ್ಪ ಕೆಲಸ ಉಂಟಂತೆ ಆಸ್ಪತ್ರೆಯಲ್ಲಿ, ಮದ್ದು ತರಲಿಕ್ಕೆ ಉಂಟಂತೆ. ಸೊ ಹಾಗಾಗಿ ಮದ್ದು ತೆಕ್ಕೊಂಡು ಮತ್ತೆ ಅಲ್ಲಿಂದ ನಾವು ಮುಂದೆ ಥಿಯೇಟ್ರಿಗೆ ಹೋಗುವಂಥದ್ದು. ಸೊ ಅಲ್ಲಿಂದ 2-3 ನಿಮಿಷ ಸ್ಟಾಪ್ ಮಾಡಬೇಕಿದ್ದು. ನೋಡಿ, ನನ್ನ ಸ್ಕೂಲ್ನ ಹತ್ತಿರದ ರೋಡು. ಚೆನ್ನಾಗಿದೆ ಇದು, ಒಳ್ಳೆ ಕ್ಲೀನಾಗಿ ಇಟ್ಟಿದ್ದಾರೆ. ಒಳ್ಳೊಳ್ಳೆ ಬಿಲ್ಡಿಂಗ್ಸ್ಗಳಿವೆ, ಒಳ್ಳೊಳ್ಳೆ ಫ್ಲ್ಯಾಟ್ಸ್ಗಳಿವೆ. ಆಸ್ಪತ್ರೆ ಇದೆ ರೈಟ್ ಸೈಡಲ್ಲಿ, ಅಜ್ಜರಗಢ ಆಸ್ಪತ್ರೆ ಫೇಮಸ್ಸು. ಲೆಫ್ಟಿಗೆ LIC ಆಫೀಸ್ ಇದೆ, ಸ್ಟೇಟ್ ಬ್ಯಾಂಕ್ ಇದೆ. ಮತ್ತು ನಮ್ಮ ಉಡುಪಿಯಲ್ಲಿರುವಂಥ ಒಂದೇ ಒಂದು ಪಾರ್ಕ್, ಅದು ಭುಜಂಗ ಪಾರ್ಕ್. ಇಲ್ಲೇ ಕಾಣ್ತಾ ಉಂಟು ನಿಮಗೆ ರೈಟ್ ಸೈಡಲ್ಲಿ ಭುಜಂಗ ಪಾರ್ಕ್. ಎಸ್, ಅಲ್ಲಿ ಒಂದು ಗ್ರೌಂಡ್ ಕೂಡ ಉಂಟು, ನಮ್ಮ ಅಜ್ಜರಕಾಡು ಗ್ರೌಂಡು. ಅಲ್ಲಿ ಕೂಡ ಭಾಳಷ್ಟು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ನಡೀತಿರ್ತದೆ. ಈಗ ಜೋಡುಕಟ್ಟೆ ತಲುಪಿದ್ದೇವೆ ನಾವು. ಇಲ್ಲಿಂದ ರೈಟಿಗೆ ಹೋಗಿ ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಲಬೇಕಾಗ್ತದೆ. ಯಾಕಂತೇಳಿದರೆ ಅಲ್ಲಿ ಪಾರ್ಕಿಂಗ್ ಸ್ವಲ್ಪ ಕಷ್ಟ ರೋಡಲ್ಲಿ, ಡಾಕ್ಟರ್ TMF ಹಾಸ್ಪಿಟ್ಲ್ ಹತ್ರ ಪಾರ್ಕ್ ಮಾಡಲಿಕ್ಕೆ. ಯಾಕಂದರೆ ತುಂಬ ವೆಹಿಕಲ್ಸ್ ಇರ್ತದೆ ಅಲ್ಲಿ ಯಾವತ್ತೂ ಕೂಡ. ಎಸ್, ಸೊ ಇಲ್ಲಿ ಸ್ವಲ್ಪ ರಿಕ್ಷಾ ಸ್ಟ್ಯಾಂಡ್ ಹತ್ರನೇ ಸ್ವಲ್ಪ ಪಾರ್ಕ್ ಮಾಡಬೇಕು. ಆ ರಿಕ್ಷಾದವ್ರು ಬೈತಾರ ಅಂತ ಗೊತ್ತಿಲ್ಲ, ನೋಡುವ. ಸ್ವಲ್ಪ ರೈಟಿಗೆ 2-3 ವೆಹಿಕಲ್ಸ್ ಉಂಟು ಇಲ್ಲಿ ಪಾರ್ಕ್ ಮಾಡಿದ್ದು. ಸೊ ಅಲ್ಲಿ ಪಾರ್ಕ್ ಮಾಡ್ತಿದ್ದೆ ನಾನೀಗ ಒಂದು 2-3 ಮಿನಿಟ್ಸಿಗೆ. ಎಸ್ ಆಯಿತು. ಅಮ್ಮ ಬಂದರು. ಸೊ ಅವ್ರನ್ನ ಪಿಕ್ ಮಾಡ್ಕೊಂಡು ಈಗ ಡೈರೆಕ್ಟಾಗಿ ಮೂವಿಗೆ ಹೋಗೋದು. ಆಲ್ಮೋಸ್ಟ್ ಈಗ ರೀಚ್ ಆಗಿದ್ದೇವೆ ನಾವು ಸಿಟಿ ಸೆಂಟ್ರ್ ಮಾಲಿಗೆ. ಇದು ಸಿಟಿ ಬಸ್ ಸ್ಟ್ಯಾಂಡ್ ಹತ್ರನೇ ಉಂಟು, ಹಾಗಾಗಿ ಎಲ್ಲರಿಗೂ ರೀಚ್ ಆಗಲಿಕ್ಕೆ ತುಂಬ ಸುಲಭ. ಇಲ್ಲಿ ಕೆಳಗೆ ಗ್ರೌಂಡ್ ಫ್ಲೋರಲ್ಲಿ ರಿಲಯನ್ಸ್ನದ್ದು ಮಾರ್ಟ್ ಇದೆ, ಸ್ಮಾರ್ಟ್ ಬಜಾರ್. ಎಸ್, ಈಗ ಗಾಡಿಯನ್ನು ಮೊದಲಿಗೆ ಪಾರ್ಕ್ ಮಾಡಬೇಕು. ಪಾರ್ಕ್ ಮಾಡಿ ಈಗ ಪಾರ್ಕಿಂಗ್ ಒಳಗೆ ಹೋಗ್ತಿದ್ದೇವೆ. ಸ್ವಲ್ಪ ಅಚ್ಚುಕಟ್ಟು ಜಾಗ, ಈಗ ಪಾರ್ಕ್ ಮಾಡಿದೆ ಗಾಡಿ. ಅಮ್ಮ ಹೇಗೆ ಬೀಳಿದ್ರು. ಇನ್ನೀಗ ಲಿಫ್ಟ್ ಹುಡುಕಬೇಕು. ಸೊ ಅಲ್ಲಿ ಕಾಣ್ತಾ ಉಂಟು ಮುಂದೆನೇ. ಸೊ ಈಗ ಲಿಫ್ಟ್ ಹತ್ತಿ 3rd ಫ್ಲೋರಿಗೆ ಹೋಗಬೇಕು. 3rd ಫ್ಲೋರಲ್ಲಿ ಉಂಟು ಥಿಯೇಟರ್. ಓಕೆ, ಸೊ ಈಗ ಲಿಫ್ಟ್ ಸ್ವಲ್ಪ ಅಚ್ಚುಕಟ್ಟು ಉಂಟು, ಒಂದು 3-4 ಜನ ಇದ್ದೇವೆ. ಸೊ ಕ್ಯಾಮ್ರಾ ಹಿಡಿಯೋದೇ ಕಷ್ಟ ಆಗಿದೆ ಇಲ್ಲಿ. ಇರಲಿ. ಎಸ್, ಆಲ್ಮೋಸ್ಟ್ ಟೈಮ್ 3:50 ಆಗ್ತಾ ಬಂತು. ಇನ್ನೂ ಕೂಡ ಟೈಮ್ ಇದೆ, ಒಂದು 20-25 ಮಿನಿಟ್ಸ್ ಇದೆ. ನೋಡಬೇಕು ಎಂತ ಮಾಡೋದಂತ ಮೇಲೆ ಹೋಗಿ. ಥಿಯೇಟರ್ ಸ್ವಲ್ಪ ಸಣ್ಣದಂತ ಕಾಣ್ತದೆ ಇಲ್ಲಿ ಕಂಪೇರ್ ಮಾಡಿದರೆ ಬೇರೆ ಇದಕ್ಕೆ, ಮಣಿಪಾಲಕ್ಕೆ. ಸೊ ಮೊದಲಿಗೆ ಈಗ ಪೋಸ್ಟರಲ್ಲಿ ಸೆಲ್ಫಿ ತೆಗೆದೆ ನಾವು, ಮತ್ತೆ ಟೈಮ್ ಸಿಗಲಿಕ್ಕಿಲ್ಲ. ಸೊ ಅದಕ್ಕೆ ಈಗ ಒಂದು ಪೋಸ್ಟರ್ ಒಟ್ಟಿಗೆ ಸೆಲ್ಫಿ ನಾನು ಮತ್ತು ಅಮ್ಮ ತೆಗೆದದ್ದು. ನೆಕ್ಸ್ಟ್ ಇಲ್ಲಿ ಇನ್ನೂ ಸ್ವಲ್ಪ ಟೈಮ್ ಉಂಟು, ಎಂತ ಮಾಡೋದು ಅಂತ ವಿಚಾರ ಮಾಡ್ತಾಯಿದ್ದೇವೆ. ಸೊ ನಾನು ಹೇಳಿದೆ ಆಚೆ ಹೊರಗಡೆ ಹೋಗುವಂತ. ಸೊ ಇದು ವ್ಯೂ 3rd ಫ್ಲೋರಿಂದ. ಇದು ನೋಡಿ ಸರಸ್ ಬಸ್ ಸ್ಟ್ಯಾಂಡಿಗೆ ಹೋಗೋ ರೋಡು ಕೆಳಗಿಂದ. ಇದು ನಮ್ಮ ಫುಡ್ ಕೋರ್ಟ್ನ ಒಳಗಿನ ವ್ಯೂ. ಸೊ ಇಲ್ಲಿ ಒಬ್ಬರು ಜ್ಯೂಸ್ ಮಾಡ್ತಾಯಿದ್ರು, ಅವರಿಗೆ 2 ಲೈಮ್ ಜ್ಯೂಸ್ ಮಾಡಲಿಕ್ಕೆ ಹೇಳಿದ್ದೇನೆ. ಇನ್ನು ಸ್ವಲ್ಪ ಟೈಮ್ ಉಂಟು, ಹಾಗೆ ಸ್ವಲ್ಪ ಲೈಮ್ ಜ್ಯೂಸ್ ಕುಡಿದು ಹೋಗುವಂತ. ಈ ಸೆಕೆಗೆ ಲೈಮ್ ಜ್ಯೂಸ್ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಅಮ್ಮ ಮತ್ತು ನಾನು ಲೈಮ್ ಜ್ಯೂಸ್ ಟ್ರೈ ಮಾಡ್ತೇವೆ. 100 ರೂಪಾಯಿ ಅಂತೆ, ಪ್ರೈಸ್ ಸ್ವಲ್ಪ ಜಾಸ್ತಿ ಉಂಟು, ಆದರೂ ಕೂಡ ಹೇಗೆ ನೋಡೋ ಟೇಸ್ಟು ಪರವಾಗಿಲ್ಲ, ವರ್ತ್ ಅಂತ ಹೇಳ್ಬೋದು. ಈ ಸೆಕೆಗೆ ಲೈಮ್ ಜ್ಯೂಸ್ ಬೆಸ್ಟ್ ಅಂತ ಹೇಳ್ಬೋದು. ಎಷ್ಟು ಜನರೆಲ್ಲ ಬರ್ತಾಯಿದ್ದಾರೆ, ಆದರೆ ಸ್ವಲ್ಪ ಕ್ರೌಡ್ ಕಮ್ಮಿ ಅಂತ ಕಾಣ್ತಾ ಉಂಟು ಫಸ್ಟ್ ಡೇ ಫಸ್ಟ್ ಶೋಗೆ. ಎಲ್ಲರಲ್ಲಿ ಕೂಡ ಎಕ್ಸೈಟ್ಮೆಂಟ್ ಉಂಟು. 4:10 ಆಯಿತು, ಆದರೂ ಕೂಡ ಕ್ಲೀನಿಂಗ್ ನಡೀತಾ ಉಂಟು. ಸೊ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಉಂಟು ಮೂವಿದ್ದು. ಇನ್ನು ಸ್ಟಾರ್ಟ್ ಆಗಲಿಕ್ಕೆ ಒಂದು 5 ಮಿನಿಟ್ಸ್ ಇದೆ. ಎಸ್, ಮೂವಿ ಸ್ಟಾರ್ಟ್ ಆಯಿತು. ತುಷಾರ್ ಜಾವ್ ಓಪನಿಂಗ್ ಸೀನು ಚೆನ್ನಾಗಿದೆ. ಇನ್ನೊಂಥರ ಸಸ್ಪೆನ್ಸ್ ಇದೆ ಅಂತ ಕಾಣ್ತದೆ, ನೋಡುವಾಗ ಸಸ್ಪೆನ್ಸ್ ಸೀನ್ ಥರ ಕಾಣ್ತಾ ಉಂಟು ಫಸ್ಟ್ ಇದರಲ್ಲಿ. ಎಸ್, ಸ್ಟಾರ್ಟ್ ಆಗಿದೆ. ಇದರಲ್ಲಿ ಮ್ಯೂಸಿಕ್ ಕೂಡ ಚೆನ್ನಾಗಿದೆ ಅಂತ ಕೇಳಿದ್ದಾನೆ. ಸೊ ಈ ಮ್ಯೂಸಿಕ್ ಮಾಡಿದ್ದು ಪ್ರಜ್ವಲ್ ಡೇಸಾ ಅಂತ ಕಲ್ಯಾಣಪುರದವರು, ಮತ್ತು ಅದರೊಟ್ಟಿಗೆ ಹಾಡಿದವರು ಇನ್ನೊಬ್ಬರು ಜೋಶಲ್ ಅಂತ, ನಮ್ಮ ಸಂತೆಕಟ್ಟೆ ಮೌಂಟೇಶ್ವರಿ ಚರ್ಚಿನವಳು. ಸೊ ಹೀಗೆ ಹಲವಾರು ಕಲಾವಿದರು ಇಲ್ಲಿ
ಕೊಡುಗೆ ನೀಡಿದ್ದಾರೆ. ಹಾಗೆ ಈಗ ಮೂವಿ ಮುಗೀತು, ಈಗ ಮನೆಗೆ ಹೊರಟಿದ್ದೇನೆ. ಸೊ ರಾಯನ್ ಮತ್ತು ಅವರ ತಂಡದಕ್ಕೆ ಅಭಿನಂದನೆಗಳು. ಭಾಳ ಅತ್ಯುತ್ತಮವಾದ ಮೂವಿ ಮಾಡಿದ್ದಾರೆ ಅವರು. ಅವರಿಗೆ ಶುಭ ಕೋರ್ತಾ ಇದ್ದೇನೆ. ಎಲ್ಲರೂ ಕೂಡ ಈ ಮೂವಿಯನ್ನು ಥಿಯೇಟರ್ಲ್ಲಿ ಹೋಗಿ ನೋಡಿ. ಉಡುಪಿ ಮಣಿಪಾಲದಲ್ಲುಂಟು. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.